ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಭಾರತದ ರಕ್ಷಣಾ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಕ್ಷಣ ಬರಲು ಸಿದ್ಧವಾಗಿದೆ. ಗುಜರಾತ್ನ ವಡೋದರದಲ್ಲಿರುವ ಟಾಟಾ ಏರ್ಬಸ್ ಕಾರ್ಖಾನೆಯಿಂದ ಭಾರತದ ಮೊದಲ ಸ್ವದೇಶಿ ನಿರ್ಮಿತ C-295 ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನ ಶೀಘ್ರದಲ್ಲೇ ಹೊರಬರಲಿದೆ. ಇದು ಕೇವಲ ಒಂದು ವಿಮಾನ ಮಾತ್ರವಲ್ಲ, ಇದು ಭಾರತದ ಆತ್ಮನಿರ್ಭರ ಕನಸಿನ ನಿಜವಾದ ರೆಕ್ಕೆ. ಹಾಗಾದರೆ ಅದರ ವಿಶೇಷತೆ ಏನು ಗೊತ್ತಾ? ಇಲ್ಲಿಯವರೆಗೆ ಭಾರತದಲ್ಲಿ ಮಿಲಿಟರಿ ವಿಮಾನ ತಯಾರಿಸೋದು ಅಂದರೆ HAL ತರಹದ ಸರ್ಕಾರಿ ಕಂಪನಿಗಳ ಕೆಲಸ ಅಂತ ಇತ್ತು. ಆದರೆ ಈ ಬಾರಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಎಂಬ ಒಂದು ಖಾಸಗಿ ಕಂಪನಿ ಈ ಸಾಧನೆ ಮಾಡಲಿದೆ. ಭಾರತದ ಮೊದಲ ಮಿಲಿಟರಿ ವಿಮಾನವನ್ನು ಖಾಸಗಿ ವಲಯ ತಯಾರಿಸುತ್ತಿದೆ. ಇದು ದೇಶದ ರಕ್ಷಣಾ ಉತ್ಪಾದನಾ ಕ್ಷೇತ್ರದಲ್ಲಿ ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಈ C-295 ವಿಮಾನ ಏನು ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇದು ಒಂದು ಮೀಡಿಯಂ ಟ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಸೈನಿಕರನ್ನು ಸಾಗಿಸುವುದು, ಸರಕು ಸಾಗಣೆ, ವೈದ್ಯಕೀಯ ಸ್ಥಳಾಂತರ, ವಿಶೇಷ ಕಾರ್ಯಾಚರಣೆ ಎಲ್ಲದಕ್ಕೂ ಬಳಕೆಯಾಗುತ್ತೆ. 9,000 ಕಿಲೋಗ್ರಾಂಗಿಂತ ಹೆಚ್ಚು ಭಾರ ಹೊರಬಲ್ಲದು. 71 ಸೈನಿಕರನ್ನು ಏಕಕಾಲದಲ್ಲಿ ಕರೆದೊಯ್ಯಬಲ್ಲದು. ಅದರಲ್ಲೂ ಮಹತ್ವದ ವಿಷಯ ಏನೆಂದರೆ ಇದು ಬೆಟ್ಟದ ಪ್ರದೇಶಗಳಲ್ಲಿ, ಕಚ್ಚಾ ರನ್ವೇಗಳಲ್ಲಿ, ಗಡಿ ಪ್ರದೇಶದ ಚಿಕ್ಕ ಏರ್ ಸ್ಟ್ರಿಪ್ಗಳಲ್ಲಿಯೂ ಕೂಡ ಸುಲಭವಾಗಿ ಇಳಿಯಬಲ್ಲದು. ಭಾರತದ ಲಡಾಖ್, ಅರುಣಾಚಲ್ ತರಹದ ಪ್ರದೇಶಗಳಿಗೆ ಇದು ಅತ್ಯಂತ ಸೂಕ್ತ. ಈ ಒಪ್ಪಂದ ಹೇಗೆ ಶುರುವಾಯಿತು? 2021ರಲ್ಲಿ ಭಾರತ ಸರ್ಕಾರ ಏರ್ಬಸ್ ಜೊತೆ 56 C-295 ವಿಮಾನಗಳಿಗಾಗಿ ಒಪ್ಪಂದ ಮಾಡಿಕೊಂಡಿತ್ತು. ಇದರಲ್ಲಿ ಮೊದಲ 16 ವಿಮಾನಗಳನ್ನು ಸ್ಪೇನ್ನಿಂದ ನೇರವಾಗಿ ತರಿಸಿಕೊಳ್ಳಲಾಗಿದೆ. ಉಳಿದ 40 ವಿಮಾನಗಳನ್ನು ಏರ್ಬಸ್ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಜೊತೆಗೂಡಿ ಭಾರತದಲ್ಲೇ ತಯಾರಿಸಲಿದ್ದಾರೆ. ವಡೋದರ ಘಟಕವನ್ನು 2024ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಸ್ಪೇನ್ನ ಪ್ರಧಾನಮಂತ್ರಿಯಾದ ಪೆಡ್ರೋ ಸ್ಯಾನ್ಚೆಜ್ ಅವರು ಜಂಟಿಯಾಗಿ ಉದ್ಘಾಟಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ನಿಜವಾದ ಶಕ್ತಿ ಎಲ್ಲಿ ಕಾಣ್ತಿದೆ ಅಂದರೆ ಇಲ್ಲಿ ನೋಡಿ. ಈ ಒಂದೇ ಕಾರ್ಯಕ್ರಮದಿಂದ 13,000ಕ್ಕೂ ಹೆಚ್ಚು ವಿಮಾನದ ಭಾಗಗಳು ಮತ್ತು 4,000ಕ್ಕೂ ಹೆಚ್ಚು ಸಬ್ ಅಸೆಂಬ್ಲೀಸ್ಗಳು ಭಾರತದಲ್ಲೇ ತಯಾರಾಗುತ್ತಿವೆ. ಅನೇಕ ಸಣ್ಣ ಮತ್ತು ಉದ್ಯಮ ಕೈಗಾರಿಕೆಗಳು MSMEs ಈ ಸರಪಳಿಯಲ್ಲಿ ಭಾಗಿಯಾಗಿವೆ. ಮುಂದಿನ ದಿನಗಳಲ್ಲಿ ಸ್ವದೇಶಿ ಪಾಲು ಬರೋಬ್ಬರಿ 75% ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಇದರ ಮಹತ್ವ ಇನ್ನಷ್ಟು ಆಳವಾಗಿದೆ. ಭಾರತೀಯ ವಾಯುಪಡೆ ಬಳಸುತ್ತಿರುವ ಹಳೆಯ ಆವ್ರೋ ವಿಮಾನಗಳನ್ನು C-295 ಬದಲಿಸಲಿದೆ. ಮುಂದೆ AN-32 ಫ್ಲೀಟ್ನ ಕೆಲ ಭಾಗವನ್ನು ಬದಲಿಸಬಹುದು ಎಂದು ತಜ್ಞರುಗಳು ಹೇಳುತ್ತಾರೆ. ಅಷ್ಟೇ ಅಲ್ಲ, ಭಾರತೀಯ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ ಕೂಡ ಈ ವಿಮಾನದ ಮ್ಯಾರಿಟೈಮ್ ಸರ್ವಿಲೆನ್ಸ್ನ ಆವೃತ್ತಿಗೆ ಆರ್ಡರ್ ನೀಡಿವೆ. ಅಂದರೆ ಇದು ಕೇವಲ ವಾಯುಪಡೆಯ ಆಯುಧ ಮಾತ್ರವಲ್ಲ, ಭಾರತದ ತ್ರಿಬಲ ಸೇನೆಗೂ ಉಪಯೋಗಕ್ಕೆ ಬರುತ್ತಿದೆ. ಸ್ನೇಹಿತರೆ, ವಿದೇಶಾಂಗ ಸಚಿವರಾದ S ಜೈಶಂಕರ್ ಅವರೇ ಹೇಳಿದ್ದಾರೆ, ಸೆಪ್ಟೆಂಬರ್ 2026ಕ್ಕಿಂತ ಮೊದಲ ಮೇಡ್ ಇನ್ ಇಂಡಿಯಾ C-295 ವಿಮಾನ ರೋಲ್ಔಟ್ ಆಗಲಿದೆ ಎಂದು. ಅದರ ಸಂಕೇತಗಳು ಈಗಾಗಲೇ ಕಾಣಿಸುತ್ತಿವೆ. ಭಾರತ ಇನ್ನು ಕೇವಲ ಖರೀದಿಸುವ ದೇಶ ಅಲ್ಲ, ಭಾರತ ತಾನೇ ತಯಾರಿಸುವ ದೇಶವಾಗುತ್ತಿದೆ. ಇದೇ ಆತ್ಮನಿರ್ಭರ ಭಾರತದ ನಿಜವಾದ ಅರ್ಥ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.